ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತನ ಕೂಡ ತಿಳಿಸ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಸೆಕೆಂಡ್ PUC ವಾರ್ಷಿಕ ಪರೀಕ್ಷೆ 1 ಆಗಿರ್ಬೋದು 2 ಆಗಿರ್ಬೋದು 3 ಆಗಿರ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿ ಪರೀಕ್ಷೆ ನಡೆಸ್ತಿರುವಂತದ್ದಾಗಿರುತ್ತೆ. ಒಂದು ವಾರ್ಷಿಕ ಪರೀಕ್ಷೆ 1 ಫೆಬ್ರವರಿ ತಿಂಗಳ 28ನೇ ತಾರೀಕಿನಿಂದ ಮಾರ್ಚ್ ತಿಂಗಳ 17ನೇ ತಾರೀಕು 2026 ತನಕ ನಡೆಸಲಾಗುತ್ತದೆ ಅಂತ ಇಲಾಖೆ ಕಡೆಯಿಂದ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿ ಕಡೆಯಿಂದ ಅಧಿಕೃತ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದ್ದು ಪರೀಕ್ಷೆಗಳಿಗೆ ಕೂಡ ಒಂದು ಎಲ್ಲ ಸಿದ್ಧತೆಗಳು ಕೂಡ ಆಗ್ತಿದೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ಗಳನ್ನ ಕೂಡ ಕಾಲೇಜ್ಗಳೆಲ್ಲ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಇದೀಗ ಫೈನಲ್ ಆಗಿ ಅಭ್ಯರ್ಥಿಗಳಿಗೆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳು ಡೌಟ್ಸ್ಗಳಂತೂ ಬಂದೇ ಬರುತ್ತೆ. ಕೆಲವೊಂದು ಅಭ್ಯರ್ಥಿಗಳಿಗೆ ಇವಾಗ ಪಾಸ್ ಆಗ್ತೀವಿ ಸ್ಕೋರ್ ಮಾಡ್ತೀವಿ ಅವ್ರಿಗೇನು ಸಮಸ್ಯೆ ಆಗ್ಲಿಕ್ಕಿಲ್ಲ. ಬಟ್ ಆದರೆ ಒಂದು ಕಡಿಮೆ ಮಾರ್ಕ್ಸ್ ಬರ್ಬೋದು ಅಥವಾ ಈ ಒಂದು ಸಬ್ಜೆಕ್ಟ್ಸ್ಗಳು ನಮಗೆ ಫೇಲ್ ಆಗೋ ಥರ ಆಗ್ತಿದೆ ಅಂದರೆ ಫೀಲ್ ಆಗ್ತಿದೆ ಅಥವಾ ಸಬ್ಜೆಕ್ಟ್ ಕಷ್ಟ ಇದೆ ಅಂತಕ್ಕಂಥ ಅಭ್ಯರ್ಥಿಗಳು ಒಂದು ಗೊಂದಲ ಬರುತ್ತೆ. ಗ್ರೇಸ್ ಮಾರ್ಕ್ಸ್ ಏನಾದ್ರು ಕೊಡ್ತಾರಾ ಹಾಗೆ ಹೀಗೆ ಅಂದ್ಬಿಟ್ಟು ಅಂತ ಕೆಲವೊಂದು ಸುದ್ದಿಗಳು ಕೂಡ ನಿಮಗೆ ಸಿಗ್ತಿರಬಹುದಾಗಿರುತ್ತೆ. ಗ್ರೇಸ್ ಮಾರ್ಕ್ಸ್ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಸೊ ಗ್ರೇಸ್ ಮಾರ್ಕ್ಸ್ನ ಯಾವಾಗ ಕೊಡ್ತಾರೆ, ಸೊ ಗ್ರೇಸ್ ಮಾರ್ಕ್ಸ್ನ ನಿಯಮ ಏನಿದೆ, ನಂತರದಲ್ಲಿ ಒಂದು ಎಷ್ಟು ಕೊಡ್ತಾರಾಗಿದ್ದಾರೆ ಮತ್ತು ಯಾರಿಗೆ ಕೊಡ್ತಾರೆ, ಸೊ ಯಾವ ಸಂದರ್ಭದಲ್ಲಿ ಗ್ರೇಸ್ ಮಾರ್ಕ್ಸ್ ಈ ವರ್ಷ ಇರುತ್ತಾ ಇರೋದಿಲ್ವಾ, ಸೊ ಈ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತೀರಾ ಅಂತ ಹೇಳ್ಬೋದಾಗಿದ್ದು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರುವಂಥವ್ರು ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕ್ವಿಕ್ ಆಗಿ ಫ್ರೀ ಆಗಿ ಉಚಿತವಾಗಿ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬೋದಾಗಿರುತ್ತೆ. ಇವರು ಡಿಸ್ಕ್ರಿಪ್ಷನ್ಲೇ ಕನ್ನಡ ವೇದ ಅಫಿಷಿಯಲ್ ಒಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ಇರುವಂಥದ್ದಾಗಿರುತ್ತೆ. ಅಲ್ಲಿ ಕೂಡ ಜಾಯ್ನ್ ಆಗೋ ಮುಖಾಂತರ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಎಕ್ಸಾಮ್ ಆಗಿರ್ಬೋದು, ರಿಸಲ್ಟ್ ಆಗಿರ್ಬೋದು, ಗ್ರೇಸ್ ಮಾರ್ಕ್ಸ್ ಆಗಿರ್ಬೋದು, ಈ ಥರ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿಗಳು ಸಿಗ್ತಿರುತ್ತೆ ಒಂದು ಟೆಲಿಗ್ರಾಮಲ್ಲಿ ಕೂಡ. ಮತ್ತು ಕನ್ನಡ ವೇದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಕ್ವಿಕ್ ಆಗಿ ಅಪ್ಡೇಟ್ಗಳು ಸಿಗ್ತಿರುತ್ತೆ ನಿಮಗೆ. ಅಲ್ಲಿ ಕೂಡ ಜಾಯ್ನ್ ಆಗಬಹುದಾಗಿರುತ್ತೆ, ಫಾಲೋ ಕೂಡ ಆಗಬಹುದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ ಒಂದೊಂದಾಗಿ ಮಾಹಿತಿನ ತಿಳಿಸುವಂತಂದ್ರೆ ಗ್ರೇಸ್ ಮಾರ್ಕ್ಸ್ ಯಾವಾಗ ಸಿಗುತ್ತೆ ಅನ್ನೋದಕ್ಕಿಂತ ಮೊದಲನೇದಾಗಿ ಗ್ರೇಸ್ ಮಾರ್ಕ್ಸ್ ಯಾಕೆ ಕೊಡ್ತಾರೆ, ಯಾವ ಸಿಚುವೇಶನ್ ಕೊಡ್ತಾರೆ ಅದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎರಡು ರೀತಿಯಾಗಿ ಕೊಡ್ತಾರೆ ಅಂತ ಹೇಳ್ಬೋದು. ಮೊದಲನೇದೇನೆಂದ್ರೆ ಕ್ವಶನ್ ಪೇಪರ್ ಏನಾದರೂ ರಾಂಗ್ ಇದ್ದಂಥ ಸಂದರ್ಭದಲ್ಲಿ ಕ್ವಶನ್ ಪೇಪರಲ್ಲಿ ಕೆಲವೊಂದು ಕ್ವಶನ್ಸ್ಗಳು ಬಂದಿರುತ್ತಲ್ಲ ನಿಮಗೆ, ಆ ಒಂದು ಪ್ರಶ್ನೆಗಳೇನಾದ್ರು ತಪ್ಪಿದ್ದಾಗ, ಔಟ್ ಆಫ್ ಸಿಲೆಬಸ್ನ ಪ್ರಶ್ನೆಗಳು ಬಂದಾಗ, ಕೊಟ್ಟಿರುವಂಥ ಆಯ್ಕೆಗಳೇನಾದ್ರು ತಪ್ಪಿದ್ದಂಥ ಸಂದರ್ಭದಲ್ಲಿ ನಿಮಗೆ ಅಲ್ಲಿ ಗ್ರೇಸ್ ಮಾರ್ಕ್ಸ್ ಸಿಗುವಂಥದ್ದು ಇರುತ್ತೆ. ಸೊ ಒಂದು ಥರದಲ್ಲಿ ಅದನ್ನು ಬಟ್ ಇಲ್ಲಿ ಕೊಡುವಂಥದ್ದು ಯಾವ ಥರ ಅಂದರೆ ಆ ಒಂದು ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಏನಾದ್ರು ನಿಗದಿ ಆಗಿದ್ದರೆ ಅಭ್ಯರ್ಥಿಗಳು ಪರೀಕ್ಷೆನ ಬರೆದಿರ್ತಕ್ಕಂಥ ಒಂದು ಮಕ್ಕಳು ಆ ಒಂದು ಕ್ವಶನ್ ಅಟೆಂಡ್ ಮಾಡಿದರೆ ಮಾತ್ರ ಆ ಒಂದು ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರೆ. ಇದು ಒಂದು ಥರ. ಇನ್ನೊಂದು ಥರನೂ ಕೂಡ ಇಲ್ಲಿ ಬರುತ್ತೆ ಅನ್ಬೋದು. ಸೊ ಇನ್ನೊಂದು ಥರ ಯಾವ ಥರ ಅಂದರೆ ಇಲ್ಲಿ ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥದ್ದನ್ನ ಪಾಸಿಂಗ್ ಮಾರ್ಕ್ಸ್ನ ಹತ್ತಿರ ಬಂದು ಫೇಲ್ ಆಗುವಂಥ ಅಭ್ಯರ್ಥಿಗಳ ಸಂಖ್ಯೆ ಬಹುತೇಕ ಇರ್ತಾರೆ. ಆ ಸಂದರ್ಭದಲ್ಲಿ ಅಂಥ ಮಕ್ಕಳಿಗೆ ಅಂದರೆ ಇವಾಗ ಒಂದು 6 ಸಬ್ಜೆಕ್ಟ್ ಇದೆ ಅನ್ಕೊಳ್ಳಿ, 6 ಸಬ್ಜೆಕ್ಟಲ್ಲಿ 5 ಸಬ್ಜೆಕ್ಟ್ನ ಅವರು ಪಾಸ್ ಆಗಿರ್ತಾರೆ, ಯಾವುದೇ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಪಾಸಿಂಗ್ ಮಾರ್ಕ್ಸ್ ತಗೊಂಡಿರ್ತಾರೆ. ಇನ್ನು ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಪಾಸಿಂಗ್ ಹತ್ತಿರ ಬಂದಿರ್ತಾರೆ ಅನ್ಕೊಳ್ಳಿ, ಆ ಸಂದರ್ಭದಲ್ಲಿ ಅವರಿಗೆ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಟ್ಟಂತ ಸಂದರ್ಭದಲ್ಲಿ ಪಾಸ್ ಆಗ್ತಾರೆ ಅನ್ನೋ ಥರ ಇದ್ದಾಗ ಅವಾಗ ಕೊಡ್ತಾರೆ. ಬಟ್ ಯಾವ ಥರ ಇದೆ ಯಾವಾಗ ಕೊಡ್ತಾರೆ, ಯಾರಿಗೆ ಕೊಡ್ತಾರೆ, ಈ ಬಾರಿ ಇರುತ್ತೆ. ಇದ್ರ ಬಗ್ಗೆ ಏನಂತಂದ್ರೆ ಕೋವಿಡ್ನ ಸಂದರ್ಭಗಳು ಏನು ಕೊಡ್ತಿರಲ್ಲ, ಎಷ್ಟು ಕೊಡ್ತಾರೆ ಅಂತ ಒಂದು ಪ್ರಶ್ನೆ ಇತ್ತು. ಎಷ್ಟು ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಹಾಗೆ ಅಂತಲ್ಲ. ಕೋವಿಡ್ನ ಸಂದರ್ಭದಲ್ಲಿ 20% ತನಕ ಇನ್ಕ್ರೀಸ್ ಆಯಿತು. ನಾರ್ಮಲ್ ಆಗಿ ಒಂದು ಅದಕ್ಕಿಂತ ಸಂದರ್ಭದಲ್ಲಿ 10% ಗ್ರೇಸ್ ಮಾರ್ಕ್ಸ್, 20% ಗ್ರೇಸ್ ಮಾರ್ಕ್ಸ್ ಆ ಸಂದರ್ಭದಲ್ಲಿ ಇನ್ಕ್ರೀಸ್ ಆಯಿತು. ನಂತರ ಇನ್ನೊಂದು ಮತ್ತೊಂದೆಲ್ಲ ಆಗೋದ್ರ ಮುಖಾಂತರ ಶಿಕ್ಷಣ ಇಲಾಖೆ ಸಿಎಂ ಜೊತೆ ಎಲ್ಲ ಚರ್ಚೆ ಆದ ನಂತರ ಗ್ರೇಸ್ ಮಾರ್ಕ್ಸ್ನ ಕಳೆದ ವರ್ಷದಲ್ಲೆಲ್ಲ ಕಡಿಮೆ ಮಾಡಿದ್ರು ಅಥವಾ ತೆಗೆದಾಕರು ಒಂದು 20% ಅಂತ ಹೇಳ್ಬೋದಾಗಿರುವಂಥದ್ದು. ಬಟ್ ಈ ಪ್ರೆಸೆಂಟಲ್ಲಿ ಹೇಳುವಂತಂದರೆ ಯಾವುದೇ ರೀತಿಯಾಗಿ ಅಧಿಕೃತವಾಗಿ ಗ್ರೇಸ್ ಮಾರ್ಕ್ಸ್ ಅಂತ ನೀಡ್ತಾ ಇಲ್ಲ. ಬಟ್ ಯಾವ ಸಂದರ್ಭದಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಸಬ್ಜೆಕ್ಟನ್ನು ಅಭ್ಯರ್ಥಿಯು ಪಾಸ್ ಆಗಿದ್ದು, ಇದನ್ನ ಅರ್ಥ ಮಾಡ್ಕೊಳ್ಳಿ ಸರಿಗೆ. ಎಲ್ಲ ಸಬ್ಜೆಕ್ಟನ್ನು ಪಾಸ್ ಆಗಿ ಅಂದರೆ ಗ್ರೇಸ್ ಮಾರ್ಕ್ಸನ್ನು ಕೊಡುವಂಥ ಉದ್ದೇಶ ಏನಾಗಿರುತ್ತೆ ಅಂದರೆ ವಿದ್ಯಾರ್ಥಿದು ಸ್ಕೋರ್ನ ಇನ್ಕ್ರೀಸ್ ಮಾಡಬೇಕು, ರಿಸಲ್ಟನ್ನು ಹೆಚ್ಚಿಗೆ ಕೊಡಬೇಕು, ಆ ಉದ್ದೇಶ ಅಲ್ಲ. ಸ್ಕೋರ್ ಆಗಿದೆ, ಪಾಸ್ ಆಗಿದೆ ಅಂತ ಅಭ್ಯರ್ಥಿಗೆ ಯಾವುದೇ ರೀತಿ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಫೇಲ್ ಆಗ್ತಿದ್ದಾರೆ ಈ ಒಂದು ಮೂಮೆಂಟಲ್ಲಿ ಅಥವಾ ಯಾರಿಗೆ ಎಲ್ಲ ಸಬ್ಜೆಕ್ಟಲ್ಲೂ ಪಾಸ್ ಆಗಿದ್ದಾರೆ, ಈ ಒಂದು ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಏನಾದರೂ ಪಾಸಿಂಗ್ ಮಾರ್ಕ್ಸ್ ಅಂತ ಇದ್ದಾರೆ, ಇವರಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಾಗ ಪಾಸ್ ಆಗ್ತಾರೆ ಅನ್ನೋಂಥ ಕ್ಯಾಂಡಿಡೇಟ್ಗಳಿಗೆ ಮಾತ್ರ ಕೊಡುವಂಥದ್ದು ಇರುತ್ತೆ ಗ್ರೇಸ್ ಮಾರ್ಕ್ಸ್ ಅಂದರೆ. ಎರಡನೇ ಥರದ್ದು ಮೊದಲನೇದು ಹೇಳಿದಲ್ಲ, ಅದು ಕಾಮನ್ ಆಗಿ ಅಟೆಂಡ್ ಮಾಡಿದಂಥ ಅಭ್ಯರ್ಥಿಗಳು ಕ್ವಶನ್ ಪೇಪರ್ ತಪ್ಪಿದ್ದೀನಿ ಅನ್ನೋ ಮತ್ತೊಂದು ಕಾಮನ್ ಆಗಿ ಸಿಗುವಂಥದ್ದು ಇರುತ್ತೆ. ಅದ್ರ ಬಗ್ಗೆ ಯಾವುದೇ ರೀತಿ ಕ್ವಶನ್ ಪೇಪರ್ ಬಂದಾಗ ಎಕ್ಸಾಮ್ ಆದಮೇಲೆ ಅದು ಗೊತ್ತಾಗೋಂತ ಇರುತ್ತೆ. ಮೆಜಾರಿಟಿ ಅದು ಆಗಲಿಕ್ಕಿಲ್ಲ. ಓಕೆನಾ, ಇವಾಗ ಎಲ್ಲ ಸೀರಿಯಸ್ ಆಗಿ ಎಕ್ಸಾಮ್ಗಳನ್ನ ತೊಗೊಂಡು ಕ್ವಶನ್ ಪೇಪರ್ ಎಲ್ಲ ಪ್ರಿಂಟ್ ಮಾಡಿರ್ತಾರೆ, ಮಿಸ್ಟೇಕ್ ಯಾವುದೇ ರೀತಿ ಆಗದೇ ಇರೋ ರೀತಿಯಲ್ಲಿ ಚೆಕ್ ಎಲ್ಲ ಮಾಡಿ ಆಮೇಲೆ ಪಬ್ಲಿಷ್ಗೆಲ್ಲ ಕಳಿಸಿರ್ತಾರೆ. ಅದನ್ನು ಬಿಡಿ, ಇವಾಗ ಮೇನ್ ಆಗಿ ಈ ಥರ ಏನಿದೆ ಅಲ್ಲ, ಸೊ ಗ್ರೇಸ್ ಮಾರ್ಕ್ಸ್ ಕೊಡ್ತಾರ, ಪಾಸ್ ಆಗ್ಬೋದು ನಾವು ಅಂತ, ಫೇಲ್ ಆಗುವಂಥ ಕ್ಯಾಂಡಿಡೇಟ್ ಏನಿದೆಯಲ್ಲ ಅಥವಾ ಅನ್ಕೊಂತಿದಲ್ಲ ಆ ಅಭ್ಯರ್ಥಿಗಳಿಗೆ ಹೇಳ್ತಿರುವಂಥದ್ದು ಸರಿಯಾದ ರೀತಿ ಸಿಗುತ್ತೆ ಇನ್ನೊಂದು ಮತ್ತೊಂದೆಲ್ಲ ಮಾಡಿ. ಬಟ್ ಒಂದೆರಡು ಸಬ್ಜೆಕ್ಟಲ್ಲಿ ನಿಮ್ಗೆ ಏನಾದ್ರು ಕಡಿಮೆ ಮಾರ್ಕ್ಸ್ ಬಂದಿದೆ, ಪಾಸಿಂಗ್ ಮಾರ್ಕ್ಸ್ ಹತ್ತಿರ ಬಂದು ಫೇಲ್ ಆಗೋ ಥರ ಕಾಣ್ತಿದೆ ಅನ್ನೋ ಸಂದರ್ಭದಲ್ಲಿ ಪರ್ಸೆಂಟೇಜ್ ಇರುತ್ತೆ ಅಂಥದ್ದು 5%ಗಳ ತನಕ ಗ್ರೇಸ್ ಮಾರ್ಕ್ಸನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಕಳೆದ ವರ್ಷದಲ್ಲಿ ಕೂಡ ಒಂದು ಶಿಕ್ಷಣ ಇಲಾಖೆ ಕಡೆಯಿಂದ ಅನೌನ್ಸ್ಮೆಂಟ್ ರಿಸಲ್ಟ್ ಬಂದಾಗಲೂ ಕೂಡ 5% ಗ್ರೂಪಾಂಕ ಕೊಡ್ತಿದ್ದೀವಿ ಅಂತ ಪಾಸ್ ಆಗೋ ಥರ ಅಭ್ಯರ್ಥಿಗಳಿಗೆ ಅಂತೆಲ್ಲ ಮಾಹಿತಿನ ಕೊಟ್ಟರು. ಅಂದರೆ 5% ತನಕ ಗ್ರೇಸ್ ಮಾರ್ಕ್ಸ್ ಕೊಡುವಂಥದ್ದು ಇರುತ್ತೆ. ಒಂದು 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ ಫೇಲ್ ಆಗ್ತಿದ್ದಾರೆ, 4 ಮಾರ್ಕ್ಸ್ ತನಕ ಅವ್ರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಪಾಸ್ ಆಗ್ತಾರೆ ಅನ್ನೋ ಥರ ಇದ್ರೆ ಆ ಅಭ್ಯರ್ಥಿಗಳು ಕೊಡ್ತಾರೆ. ಇನ್ನು ತುಂಬ ಡಿಫ್ರೆನ್ಸ್ಗಳು ಇವಾಗ ಅವ್ರಿಗೇನೋ 15 ಮಾರ್ಕ್ಸ್ ಬೇಕಿದೆ, 20 ಮಾರ್ಕ್ಸ್ ಬೇಕಿದೆ ಅಂತ ಸಂದರ್ಭದಲ್ಲಿ ಕೊಡೋದಿಲ್ಲ. ಸಬ್ಜೆಕ್ಟ್ ವೈಸಲ್ಲಿ ಕೊಡುವಂಥದ್ದು ಇರುತ್ತೆ. ಒಂದೆರಡು ಸಬ್ಜೆಕ್ಟಲ್ಲಿ ಒಂದು 5 ಮಾರ್ಕ್ಸ್ 4 ಮಾರ್ಕ್ಸ್ ಕೊಟ್ಟಂಥ ಸಂದರ್ಭದಲ್ಲಿ ಪಾಸ್ ಆಗ್ತಾರೆ ಅನ್ನೋ ಥರ ಇದ್ದರೆ, ಎಲ್ಲ ಸಬ್ಜೆಕ್ಟನ್ನು ನಾರ್ಮಲಾಗಿ ಪಾಸ್ ಆಗಿ ಸ್ಕೋರ್ ಕೂಡ ಆಗಿದ್ರೆ ಆ ಅಭ್ಯರ್ಥಿಗಳಿಗೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಅಂತ ಅಭ್ಯರ್ಥಿಗೆ ಫೇಲ್ ಆಗ್ತಾರೆ ಅಂತಕ್ಕಂಥ ಕ್ಯಾಂಡಿಡೇಟ್ಗೆ ಇರುವಂಥದ್ದು ಇರುತ್ತೆ. ಒಂದು ಗ್ರೇಸ್ ಮಾರ್ಕ್ಸನ್ನು ಕೊಟ್ಟು ಪಾಸ್ ಮಾಡೋ ರೀತಿ ಪ್ರಯತ್ನ ಅಂತೂ ಮಾಡ್ತಾರೆ. ಅದು ಕೊಟ್ಟರು ಕೂಡ ಪಾಸ್ ಆಗಲ್ಲ ಅನ್ನೋ ಥರ ಇದೆ ಅಂತ ಸಂದರ್ಭದಲ್ಲಿ, ಅಂದರೆ ತುಂಬ ಮಾರ್ಕ್ಸ್ ನೀಡಿದೆ ಅವರಿಗೆ ಅಂತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಗ್ರೇಸ್ ಮಾರ್ಕ್ಸ್ ಕೊಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಸೊ ಅರ್ಥ ಆಗಿದೆ ಅನ್ಕೊಂಡು ಅಭ್ಯರ್ಥಿಗಳಿಗೆ ಇದ್ರ ಬಗ್ಗೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದರೂ ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿಗಳು ಕೊಡ್ತಿರ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯಾವಾಗ ಕೊಡ್ತಾರೆ, ಎಷ್ಟಾಗಿದ್ರೆ, ನಂತರದಲ್ಲಿ ಏನು ಸಿಚುವೇಷನ್ ಎಲ್ಲ ನಿಮ್ಗೆ ಅರ್ಥ ಆಗಿದೆ, ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ.